ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಬಾಳೆಕಾಯಿ ಬಜ್ಜಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಚಳಿ ಇರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ತಿಂತಾ ಇರಬೇಕು ಅನಿಸ್ತಾ ಇರುತ್ತೆ. ಬಾಳೆಕಾಯಿ ಹೆಲ್ತ್ಗೂ ಸಹ ಒಳ್ಳೆಯದು. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ತುಂಬಾ ರುಚಿಕರವಾಗಿರುತ್ತೆ. ಬೇಗನೆ ಮಾಡ್ಕೊಳ್ಳುವಂತಹ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3/4 ಕಪ್ಪು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ದಪ್ಪ ಚಮಚದಲ್ಲಿ 1 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚ ಗರಂ ಮಸಾಲ. ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಮೊದಲಿಗೆ ಒಣ ಪದಾರ್ಥಗಳನ್ನ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ 2 ಚಮಚ ಬಿಸಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಬಜ್ಜಿ ಗರಿ ಗರಿಯಾಗಿ ಬರುತ್ತೆ, ಒಳ್ಳೆ ಟೇಸ್ಟನ್ನು ಸಹ ಕೊಡುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನೀವು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಏಕೆಂದರೆ ಬಿಸಿ ಇರೋದ್ರಿಂದ ಕೈ ಸುಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಂತರ ನಾನಿಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾವು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ, ಆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಒಂದೇ ಸಲ ನೀರನ್ನು ಜಾಸ್ತಿ ಸೇರಿಸಲಿಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರನ್ನು ಸೇರಿಸ್ತಾ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬೆರಳುಗಳಿಗೆ ಕೋಟಿಂಗ್ ಆಗಿದೆಯಲ್ಲ, ಆ ರೀತಿ ಕೋಟ್ ಆಗಬೇಕು ಹಿಟ್ಟು. ಆ ರೀತಿಯಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ. ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನಾನೀಗ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಗೆ 1 ಚಮಚ ನೀರನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಕೋಬಹುದು. ಅಡುಗೆ ಸೋಡಾ ಹಾಕೋದ್ರಿಂದ ಸ್ವಲ್ಪ ಉಬ್ಬುತ್ತೆ ಅಂತ ಹೇಳಿ ನಾನು ಅಡುಗೆ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಾಳೆಕಾಯಿಯನ್ನು ಈ ರೀತಿ ಸ್ಲೈಸ್ ಮಾಡಿ ನೀರಲ್ಲಿ ಸೇರಿಸಿ ಇಟ್ಕೊಂಡಿದ್ದೀನಿ. ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಳ್ಳಿ. ಈ ರೀತಿ ತೆಳುಗೆ ನಾನು ರೌಂಡ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಬಾಳೆಕಾಯಿಯನ್ನು ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಡಿಪ್ ಮಾಡಿದಾಗ ಹಿಟ್ಟು ನೀಟಾಗಿ ಕೋಟಿಂಗ್ ಆಗಬೇಕು. ಆ ರೀತಿ ನಾವು ಹಿಟ್ಟನ್ನು ಕಲಿಸ್ಕೊಂಡಿರ್ಬೇಕಾಗತ್ತೆ. ನಾನಿಲ್ಲಿ ದಪ್ಪಾಗಿರುವಂತಹ 1 ಬಾಳೆಕಾಯಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಎಣ್ಣೆಯನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಬಾಳೆಕಾಯನ್ನು ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10 ರಿಂದ 15 ಸೆಕೆಂಡ್ ಆದ ನಂತರ ನಾವು ಈ ರೀತಿ ತಿರುವು ಹಾಕಿ 2 ಸೈಡು ಹೊಂಬಣ್ಣಕ್ಕೆ ಬರೋ ರೀತಿಯಲ್ಲಿ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಬಾಳೆಕಾಯಿ ಬೇಯಲಿಕ್ಕೆ ಹೆಚ್ಚು ಸಮಯ ಏನೂ ತೆಗೆದುಕೊಳ್ಳಲ್ಲ. ಒಂದು 2 ರಿಂದ 3 ನಿಮಿಷಗಳು ಸಾಕಾಗತ್ತೆ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಹೊಂಬಣ್ಣಕ್ಕೆ ಬರಬೇಕು, ಹಾಗೆ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಬಜ್ಜಿಗಳು ಬೇಗನೆ ಬೆಂದ್ಬಿಡುತ್ತೆ, ಒಳಗಡೆ ಬೇಯಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಬಜ್ಜಿ ಕ್ರಿಸ್ಪಿಯಾಗಿ ಗರಿಯಾಗಿ ಬೆಂದಿದೆ, ಹಾಗೆ ಬಣ್ಣನೂ ಸಹ ಚೇಂಜ್ ಆಗಿದೆ. ಈ ಹಂತದಲ್ಲಿ ನಾನು ತೆಕ್ಕೊಳ್ತಾ ಇದ್ದೀನಿ. ಉಳಿದಿರುವಂತಹ ಬಜ್ಜಿಗಳನ್ನು ಸಹ ನೀವು ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ಈಸಿಯಾಗಿ ಮಾಡ್ಕೋಬಹುದು, ಬೇಗನೆ ರೆಡಿಯಾಗುವಂಥ ಸ್ನ್ಯಾಕ್ಸು. ನಾನೀಗ ಒಂದು ಬಜ್ಜಿಯನ್ನು ಕಟ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಗರಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವಿಲ್ಲಿ ಚಟ್ನಿ ಹಾಗೆ ಸಾಸ್ ಜೊತೆಯಲ್ಲಿ ಸರ್ವ್ ಮಾಡ್ಬೋದು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.